24th ಬ್ಯಾಕ್ ಟು ಮನೆ. ಜಾಜಿ ಅವರೇ, ಇಷ್ಟೊಂದು ಊರುಗಳಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಲ್ಲ, ಇದೇನು ಎಲೆಕ್ಷನ್ ಕ್ಯಾಂಪೇನೆ? ಎಕ್ಸಾಕ್ಟ್ಲಿ. ನಾನು ಇಡೀ ರಾಜ್ಯದ ಜನತೆಯಲ್ಲಿ ಉತ್ಸಾಹ ಮೂಡಿಸುವಂತ ಟೂರ್ನ ಕೈಗೊಳ್ಬೇಕು ಅಂತಿದ್ದೀನಿ. ಜನರಲ್ಲಿ ಅವೇರ್ನೆಸ್ನ ಕ್ರಿಯೇಟ್ ಮಾಡ್ತೀನಿ. ಅದಕ್ಕೆ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಸಂಘ ಸಂಸ್ಥೆಗಳಿದೆಯೋ ಅಲ್ಲೆಲ್ಲ ಹೋಗ್ಬಿಟ್ಟು ಸ್ಪೀಚ್ ಮಾಡಬೇಕು ಅಂತಿದ್ದೀನಿ. ಜನರನ್ನ ಅವೇಕ್ ಅರೈಸ್ ಅಂತ ಚಾಟಿಯಿಂದ ಬಡ್ದು ಎಬ್ಬಿಸ್ತೀನಿ. ಅವಾಗ ಒಂದು ಚಾಟಿ ತಗೊಂಬರ. ನಾನು ಹೇಳಿದ್ದು ಆ ಚಾಟಿಯಿಂದಲ್ಲ ಕಣೋ, ಮಾತಿನ ಚಾಟಿಯಿಂದ. ಅಲ್ಲ, ನೀವು ಅವ್ರು ಯಾರಿಗೋ ಏನೋ ಚಾಟಿ ಬಿಚ್ಚಕ್ ಹೋಗ್ಬಿಟ್ಟು ಆಮೇಲೆ ನನ್ನ ಜೇಬಿಗೆಲ್ಲ ಕತ್ರಿ ಬೀಳಲ್ಲ ತಾನೆ. ಹಬಿ, ಡೋಂಟ್ ಟಾಕ್ ರಬಿಶ್. ಇದು ಸೋಷಿಯಲ್ ಸರ್ವಿಸ್. ಅಲ್ಲ, ನೀವೇನೋ ಸರ್ವಿಸ್ ಮಾಡ್ತೀನಿ ಅಂದ್ರಲ್ಲ, ಅದರಲ್ಲಿ ನಾನು ಸೇರ್ಕೋತೀನಿ. ನಮಗ್ ನಾವೇ ಸರ್ವಿಸ್ ಮಾಡ್ಕೊಂಡ್ರೆ ಏನ್ ಚೆನ್ನಾಗಿರುತ್ತೆ. ಗೊತ್ತಾಗೋಯ್ತು ಬಿಡ್ರಿ. ಒಟ್ನಲ್ಲಿ ನೀವು ಊರು ದನಗಳನ್ನ ಕಾದ್ಬಿಟ್ಟು ದೊಡ್ಡ ಬೋರಮ್ಮ ಅನ್ಸ್ಕೋಬೇಕು ಅಂತ ಹೊರಟಿದ್ರ. ಎಕ್ಸಾಕ್ಟ್ಲಿ. ನಾನು ಸಮಾಜ ಸೇವೆ ಮಾಡಿದೆ, ಇನ್ಯಾರು ಮಾಡ್ತಾರೆ? ಜಾಜತ್ಗೆ ನೀವು ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗ್ತೀರಾ, ಒಂದೊಂದು ಜಿಲ್ಲೆಲೂ ಒಂದೊಂದು ತಾಪಮಾನ ಇರುತ್ತೆ. ಉದಾಹರಣೆಗೆ ಬಳ್ಳಾರಿಲಿ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ, ಮಡಿಕೇರಿಲಿ ಅಷ್ಟು ಬಿಸಿಲಿರಲ್ಲ. ಆಗೇನ್ ಮಾಡ್ತೀರಾ? 30 ಜಿಲ್ಲೆಗಳಿಗಂತಾನೆ 30 ಟೈಪ್ಸ್ ಆಫ್ ಕ್ರೀಮ್ ನ ತರಿಸ್ಕೋತೀನಿ. ಅಂದ್ರೆ ಒಂದೊಂದು ಜಿಲ್ಲೆಗೆ ಹೋದಾಗ್ಲೂ ಒಂದೊಂದು ತರದ ಕ್ರೀಮ್ನ ಬಳಕತ್ತೀರ. ಎಕ್ಸಾಕ್ಟ್ಲಿ. ಏನೇನು ಆಡೋ ಮಾತಿಗೆ ಒಂದು ಅರ್ಥ ಇದೆ ಅಂದ್ರೆ, ಏನು ಬಿಜಾಪುರದಲ್ಲಿ ಇದೇ ಕ್ರೀಮ್ನ ಉಪಯೋಗಿಸಿ ಬಳ್ಳಾರಿ ಬಂದಾಗ ಇದನ್ನ ಹಚ್ಕೊಳ್ಳಿ ಅಂತ ಅದ್ರ ಮೇಲೆ ಏನಾದ್ರು ಬರ್ದಿರ್ತಾರೇನ್ರಿ? ಹಾಬಿ, ಅಲ್ಲಿ ಟೆಂಪರೇಚರ್ ನೋಡ್ಕೊಂಡು ವೆದರ್ನ ನೋಡ್ಕೊಂಡು ಅಂತ ಕ್ರೀಮ್ನ ಹಚ್ಕೋತೀನಿ. ಅಷ್ಟೇ ಅಲ್ಲ ಹಾಬಿ, ನಾನು ಇಡೀ ಕರ್ನಾಟಕನ AC ಕಾರಲ್ಲಿ ಟೂರ್ ಮಾಡ್ಬೇಕು ಅಂತಿದ್ದೀನಿ. ಆ AC ಕಾರ್ನ ಕೊಡ್ಸೋಂತ ಜವಾಬ್ದಾರಿ ನಿಮ್ದು. ಪಾಂಡುರಂಗ ಗಂಡುಗಲಿ. ಇಲ್ಲಿ ಮೊದಲೇ ನಿಮ್ಮ ಮುಗ್ಧಿನ ಸೊಸೆಯವರು ನಾನು ಸಮಾಜನ ಹಂಗ ಮಾಡ್ಬಿಡ್ತೀನಿ, ನಾನು ಸಮಾಜನ ಹಿಂಗ ಮಾಡ್ಬಿಡ್ತೀನಿ, ಅದನ್ನು ವ್ಯಾಕರಣದೊಳಗೆ ಸುಧಾರಣೆ ಮಾಡ್ಬಿಡ್ತೀನಿ ಅಂತ ಇಷ್ಟು ಖರ್ಚುಗಳಿಗೆ ದಾರಿ ಮಾಡಿ ಕೂತವ್ರೆ. ಇಷ್ಟ್ರ ಮೇಲೆ ನೀವು ನಮ್ಮ ಹೆಸರಿಗೆ ಒಂದು ಲಂಗ ತೋರಿಸ್ಬಿಟ್ಟು ಮನೆ ಮುಂದೆ ನನ್ನನ್ನು ಕೂರಿಸಿ ಒಂದು 5 ಜನ ಮುತ್ತೈದರನ್ನು ಕರೆಸಿ ಹಣ ತುಂಬ ಅಲ್ಲಿ ನಾನು ಸಂಪೂರ್ಣ ದಿವಾಳಿ ಅಂತ ಹೋಗ್ಬಿಡ್ತೀನಿ. ಎಂಥವ್ರನ್ನ ತಂದು ಗಂಟಾಕ್ಬಿಟ್ರಿ. ಹೇಳ್ರಿ, ಬುದ್ಧಿ ಹೇಳ್ರಿ ಮೊದಲು. ಏನಮ್ಮ, ಮದುವೆ ಆದ ಹೆಂಗಸು ಮನೇಲಿ ಗಂಡನ ಸೇವೆ ಅತ್ತೆ ಸೇವೆ ಮಾಡ್ಕೊಂಡಿರೋದು ಬಿಟ್ಟು ಹೀಗೆ ಊರು ಅಲಿತಾ ಇದ್ರೆ ಸಂಸಾರ ಬೆಳೆಯೋದು ಹೇಗಮ್ಮ? ಅತ್ತೆ, ನನಗೆ ಮೊದಲೇ ಪ್ರಿಫರೆನ್ಸು ಸೋಷಿಯಲ್ ಸರ್ವಿಸ್. ಮೊದಲು ಸಮಾಜ ಸರಿ ಹೋಗ್ಬೇಕು. ಹಾಗಾಗಿ ಮೊದಲು ಸೋಷಿಯಲ್ ಪ್ಲಾನಿಂಗ್, ಆಮೇಲೆ ಫ್ಯಾಮಿಲಿ ಪ್ಲಾನಿಂಗ್. ಹಾಬಿ, ಇಮಿಡಿಯೇಟ್ ಆಗಿ ನನಗೆ ಒಂದು AC ಕಾರ್ನ ಅರೇಂಜ್ ಮಾಡಿ. ಬಾಡಿಗೆ ಕಾರ್ ಆದ್ರೂ ಐ ಡೋಂಟ್ ಮೈಂಡ್. ಹಾಗೆ ಖರ್ಚಿಗೆ ಅಂತ 1 lakh ಕೊಡಿ. ಏನ್ ಜಾಜತ್ಗೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಬೇರೆ ಬೇರೆ ಭಾಷಣನಾ? ಎಸ್. ಬಿಜಾಪುರಕ್ಕೆ ಹೋದಾಗ ಖಾರ ಮಿರ್ಚಿ ಬಗ್ಗೆ ಮಾತಾಡ್ಬೇಕು, ಬಳ್ಳಾರಿಗೆ ಹೋದಾಗ ಮಂಡಕ್ಕಿ ಬಗ್ಗೆ ಮಾತಾಡ್ಬೇಕು, ಬೆಳಗಾವಿ ಹೋದಾಗ ಕುಂದ ಬಗ್ಗೆ ಮಾತಾಡ್ಬೇಕು, ಶಿವಮೊಗ್ಗಕ್ಕೆ ಹೋದಾಗ ಕರೆಂಟ್ ಬಗ್ಗೆ ಮಾತಾಡ್ಬೇಕು. ಎತ್ತಿನ ಕೊಂತರ ಜುಟ್ ಬಿಟ್ಕೊಂಡಿರೋ ನನಗೆ ಇದೆಲ್ಲ ಅರ್ಥ ಆಗಲ್ಲ. ಹೋಗೇಲಿಂದ ಹೋಗೆ ಹೋಗೇಲಿಂದ. ಡಿಸ್ಕಸ್ಟಿಂಗ್ ಪೀಪಲ್. ಹಲೋ, ಜಾಜಿ ಜಂಬಲ್ದಿನಿ ಸ್ಪೀಕಿಂಗ್. ಸಮಾಜ ಸೇವಕಿ, ಮಹಿಳಾ ಸಂಘದ ನಾಯಕಿ. ಹೇಳಿ, ಏನಾಗ್ಬೇಕಾಗಿತ್ತು? ರಾಜೇಶ್ವರಿಗೆ ನಿನ್ನ ಕಂಡ್ರೆ ಆಗೋದಿಲ್ಲ ಜಾಜಿ. ಯಾರೇ ನೀವು? ಸುಮ್ಮನೆ ಕೇಳಿಸ್ಕೋ. ನೀನು ಟೂರ್ ಮಾಡ್ತಾ ಇರೋದು ಆ ರಾಜೇಶ್ವರಿಗೆ ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ. ನೀವ್ ಯಾರ್ರೀ? ಅದು ನಿನಗೆ ಬೇಡದಿರೋ ವಿಷಯ. ರಾಜೇಶ್ವರಿ ನಿನ್ನ ಮುಗಿಸೋದಕ್ಕೆ ಅಂತ ಪ್ಲಾನ್ ಮಾಡಿದ. ಪ್ಲಾನಾ? ಏನ್ ಪ್ಲಾನ್ ಮಾಡಿದಾಳೆ? ಅವಳು ಒಬ್ಬಳು ವಿಷದ ಹೆಕ್ಸನ್ನ ಬಿಟ್ಟಿದ್ದಾಳೆ. ಆ ವಿಷದ ಹೆಕ್ಕಿನ ಉಸಿರಿನ ತುಂಬ ಹಾವಿನ ವಿಷ ಇದೆ. ಚಿಕ್ಕ ವಯಸ್ಸಿಂದ ಸ್ವಲ್ಪನೇ ಹಾವಿನ ವಿಷನ ಅವಳು ಕುಡಿಸಿ ರೆಡಿ ಮಾಡಿದ್ದಾಳೆ. ಅವಳು ಮಾತಾಡ್ತಾ ನಿನ್ನ ಕೈಯನ್ನ ಕಚ್ಚಿಸ್ತಾಳೆ. ಕಚ್ಚಿದ ಕೂಡಲೇ ನೀನು ವಿಲವಿಲ ಒದ್ದಾಡಿ ಸತ್ತೋಗ್ಬಿಡ್ತೀಯ. ನಾನು ನಿಜವಾಗ್ಲೂ ಡೈ ಆಗ್ತೀನ? ಹೌದು, ನಿನ್ನ ಹೆಣನ ನೀನೇ ಹೊರಬಹುದು. ಇವ್ರು ಹೇಳಿದ್ದೆಲ್ಲ ನಿಜ ಆಗ್ಬಿಡುತ್ತಾ? ಜಾಜಿ, ನಿನ್ ಕೈಗಳಂದ್ರೆ ನಂಗೆ ತುಂಬಾ ಇಷ್ಟ. ಸ್ವಲ್ಪ ನೀನ್ ಬಲ್ಗೈ ಕೊಡ್ತೀಯಾ? ಅದೇನಾಯ್ತು ಅಂತ ಹಿಕ್ಕಿರ್ಸ್ಕೊತಾ ಇದ್ದೀರಾ? ಯಾವ್ದೊಬ್ಬ ಲೇಡಿ ನನ್ ಕೈ ಕಚ್ಬಿಡ್ತಾಳೆ. ಕೈಯೆಲ್ಲ ವಿಷ ಆಗ್ಬಿಟ್ಟಿದೆ. ಕೈ ನೆಟ್ಟಿಗೆ ಇದೆಯಲ್ಲ, ಎಲ್ಲ ವಿಷ ಆಗಿದೆ. ನೀವು ನೋಡ್ಕೊಳ್ರಿ, ಸರಿಯಾಗೇ ಇದೆ. ಇಷ್ಟೊತ್ತು ನನ್ ಕಂಡಿದ್ದು ಡ್ರೀಮಾ? ನಿಂತ ಜಾಗದಲ್ಲೇ ಕನ್ಸ್ ಕಾಣೋರ್ಗೆ ಈ ಮನೇಲಿ ಏನು ಕಮ್ಮಿ ಇಲ್ಲ. ಚಂಪಾ, ಡೋಂಟ್ ಟಾಕ್ ರಮೇಶ್. ನನ್ನ ಡ್ರೀಮ್ ಅಲ್ಲಿ ಯಾವ್ದೊಬ್ಬ ಲೇಡಿ ಬಂದು ನನ್ನ ಕೈನ ಕಚ್ಚದ್ಲು ಕಣೆ. ನನ್ನ ಕೈ ಪೂರ್ತಿ ವಿಷ ಆಗ್ಬಿಟ್ಟಿತ್ತು. ಆ ಕನ್ಸ್ ಯಾವಾಗ ಆಗುತ್ತೋ. ಹಲೋ, ಜಾಜಿ ಜಂಬಲ್ದಿನಿ ಸ್ಪೀಕಿಂಗ್. ಜಾಜಿ, ನಾನು ನಿನ್ನ ಅಭಿಮಾನಿ. ಎಲ್ಲಾದ್ರೂ ಹೋಗು, ಹೇಗಾದ್ರೂ ಹೋಗು. ಆ ವಿಷದ ಮಹಿಳೆ ಕೈಗೆ ಮಾತ್ರ ನೀನು ಸಿಗಬಾರ್ದು. ಅವಳ್ಯಾಕೆ ನನ್ನ ಹಿಂದೆ ಬಿದ್ದಿದ್ದಾಳೆ? ಹೆಸರು, ಅಧಿಕಾರ ರಾಜೇಶ್ವರಿಗಿಂತ ಜಾಸ್ತಿ
ಪ್ರೋಗ್ರಾಮ್ಗಳು ನಿನಗೆ ಸಿಗ್ತಾ ಇದೆ. ಆದ್ರಿಂದ ರಾಜೇಶ್ವರಿ ನಿನ್ನ ವಿರುದ್ಧ ತಿರುಗಿಬಿಟ್ಟಿದ್ದಾಳೆ. ಇದೆಲ್ಲ ರಾಜೇಶ್ವರಿ ಪ್ಲಾನಾ? ಹೌದು. ಇದನ್ನ ನಿನ್ನ ಗಂಡನಿಗೆ ಹೇಳಬೇಡ. ಯಾಕೆ ಅಂದ್ರೆ ನಿನ್ನ ವೈರಿ ರಾಜೇಶ್ವರಿಗೂ ನಿನ್ನ ಗಂಡನಿಗೂ ಕುಚಿಕ್ಕೂ ಇದೆ. ಎಸ್, ಐ ನೋ ದ್ಯಾಟ್. ಚಿಕ್ಕ ವಯಸ್ಸಿಗೆ ಸಾಯ್ಬೇಡ ಜಾಜಿ, ಸಾಯ್ಬೇಡ. ಹುಷಾರ್. ಏನ್ ಮಾಡೋದಂತಲೇ ಗೊತ್ತಾಗ್ತಿಲ್ವೇ. ಓ ಮೈ ಗಾಡ್. ರಾಜಕ್ಕೆ ಇವತ್ತು ನೀವು ಮೊದಲನೇ ಪ್ರೋಗ್ರಾಮ್ ಹೋಗ್ತಿದ್ದೀರಾ ಅಲ್ವಾ? ಎಸ್, ನೋಡ್ತಾ ಇರು. ಎಲ್ಲರೂ ನನ್ನ ಸ್ಪೀಚ್ನ ಕೇಳಿ ಥ್ರಿಲ್ ಆಗ್ಬಿಡ್ತಾರೆ. ಪೇಪರ್ನವರು, ಮೀಡಿಯಾದವರು ನನ್ನ ಸ್ಪೀಚ್ನ ಕವರ್ ಮಾಡ್ಕೋತಾರೆ. ಆಲ್ ದಿ ಬೆಸ್ಟ್ ರಾಜಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಜಾಗ ಬಿಡು. ಹಬಿ, ನಾನು ನಿಮಗೆ 1 lakh ಕೊಡಿ ಅಂತ ಕೇಳಿದ್ದೆ, ಮರ್ತು ಬಿಟ್ರಾ? ರೇ, ಮಿಸ್ ಆಗಿರೋ ₹1 ಲೆಕ್ಕ ಎಲ್ಲಿ ಹೋಯ್ತು ಅಂತೇಳಿ ನಾನು 1.5 ತಿಂಗಳಿಂದ ತಲೆ ಕೆಡ್ಸ್ಕೊಂಡು ಕೂತಿದ್ದೀನಿ. ಆ ₹1 ಲೆಕ್ಕನೇ ಸಿಗ್ತಾ ಇಲ್ಲ. ನಿಮಗೆಲ್ಲಿ 1 ಲಕ್ಷ ರೂಪಾಯಿ ತಂದ್ಕೊಳ್ಳಿ, ಹೋಗ್ರಿ ರೇ. ನನಗೆ ಗೊತ್ತಿತ್ತು ಅಭಿ, ನೀವು ಹೀಗೆ ಹೇಳ್ತೀರಾ ಅಂತ. ಅದಕ್ಕೆ ನಿಮ್ಮ ಬ್ರೀಫ್ ಕೇಸಲ್ಲಿದ್ದ 50,000 ತಗೊಂಡಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಅಣ್ಣಯ್ಯ, ಇನ್ಮೇಲೆ ಬ್ರೀಫ್ ಕೇಸಲ್ಲಿ ದುಡ್ಡು ತಂದಿಟ್ಟಿದ್ರೆ ನನಗೆ ಹೇಳು. ಜಾಜಕ್ಕೆ ಗೊತ್ತಾಗ್ದಿರೋ ಹಾಗೆ ನಾನೇ ಎಗರಿಸ್ಬಿಡ್ತೀನಿ. ಹಲೋ, ಜಾಜಿ ಜಮಲ್ದಿನಿ ಸ್ಪೀಕಿಂಗ್. ಇನ್ನೇನು ಫಂಕ್ಷನಿಗೆ ಹೊರಡ್ತಾ ಇದ್ದೀನಿ. ಜಾಜಿ, ನೀನೇನಾದ್ರೂ ಇವತ್ತು ಫಂಕ್ಷನ್ಗೆ ಹೋದ್ರೆ ಇದೇ ಕಾರಲ್ಲಿ ಹೆಣವಾಗಿ ಬರ್ತೀಯ. ಇದೇನ್ ಜಾಜಕ್ಕೆ ಫಂಕ್ಷನ್ಗೆ ಹೋದವ್ರು ವಾಪಸ್ ಬಂದ್ಬಿಟ್ರೆ? ಯಾರೋ ನನಗೆ ಆಗದೆ ಇರೋರು ಏನೇನೋ ಮಸ್ಲಕ್ ಮಾಡ್ತಾ ಇದ್ದಾರೆ. ಅವ್ರು ಯಾರು ಅಂತ ನನ್ನ ಹತ್ರ ಹೇಳ್ರಿ, ಒಂದ್ ಕೈ ನೋಡ್ಕೊಂಡೇ ಬಿಡ್ತೀನಿ. ಗೊತ್ತಿಲ್ಲ ಅಭಿ, ಫೋನ್ ಮಾಡಿ ಈ ಫಂಕ್ಷನಿಗೆ ಬರೋ ಹಾಗಿಲ್ಲ ಅಂತ ಧಮಕಿ ಹಾಕ್ತಾ ಇದ್ದಾರೆ. ಇದು ಹೇಳಿ ಕೇಳಿ ತುಂಬಾ ಸೂಕ್ಷ್ಮ ಕಾಲ ಕಣ್ರಿ. ಅಂತವ್ರನ್ನ ಯಾಕೆ ಎದುರಾಕೋತೀರಾ? ಅಲ್ಲಿ ಇಲ್ಲಿ ಯಾತಕ್ಕೆ ಹೋಗ್ತೀರಾ? ಸುಮ್ಮನೆ ಮನೆಯಲ್ಲಿ ಇದ್ದು ಬಿಡಿ. ನಾ ಫಂಕ್ಷನ್ ಹೋಗ್ಲೇಬೇಕು. ಅತ್ತೆ, ಅತ್ತೆ ಪ್ಲೀಸ್ ಕಮ್. ಏನಮ್ಮ? ಅತ್ತೆ ಪ್ಲೀಸ್ ಬ್ಲೆಸ್ ಮೀ. ನಿನ್ನ ಕೈಗಳಿಂದ ನನ್ನ ಪಾದಗಳನ್ನು ಮುಟ್ಟಿ ಅಪವಿತ್ರಗೊಳಿಸಬೇಡ. ಆ ಯೋಗ್ಯತೆ ನಿನಗಿಲ್ಲ. ದೂಲ ದೂಲ. ಯಾಕತ್ತೆ ಇದ್ದಕ್ಕಿದ್ದ ಕ್ರೈಸ್ ಆಗ್ಬಿಟ್ರಿ? ಮತ್ತಿನ್ನೇನಮ್ಮ? ಮನೆ ಖಜಾನೆ ಖಾಲಿ ಮಾಡಿ ಸಮಾಜ ಸೇವೆ ಮಾಡುವಂತ ಯಾರಮ್ಮ ಹೇಳಿದ್ದಾಳೆ? ಸಮಾಜ ಸೇವೆ ಮಾಡಿದ್ರೆ ಖಾಲಿ ಆಗಿರೋ ಖಜಾನೆ ತನಗೆ ತಾನೇ ತುಂಬುತ್ತೆ. ಫಂಕ್ಷನ್ ಹೋಗಿ ಬರ್ತೀನಿ, ಬಾಯ್. ಹಲೋ, ಜಾಜಿ ಜಮಲ್ದಿನಿ ಸ್ಪೀಕಿಂಗ್. ಮತ್ತೆ ಫಂಕ್ಷನ್ಗೆ ಹೋಗೋದಕ್ಕೆ ರೆಡಿ ಆಗಿದ್ದೀಯಾ? ಹೋಗು ಹೋಗು. ಅಲ್ಲಿ ನಿನ್ನ ಸಾವು ಹೇಗ್ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಗುಡ್ ಬಾಯ್. ಓ ಮೈ ಗಾಡ್, ಅಲ್ಲಿ ನನ್ನ ಸಾವು ಹೇಗ್ ಬರುತ್ತೆ? ಓ ಮೈ ಗಾಡ್, ಫಂಕ್ಷನ್ ಬೇಡ. ಹಬಿ, ಹಬಿ. ಯಾಕೆ ಜಾಜಕ್ಕೆ ಏನಾಯ್ತು? ಮತ್ತೆ ವಾಪಸ್ ಬಂದ್ಬಿಟ್ರೆ ಕಾರ್ ಸ್ಟಾರ್ಟ್ ಆಗಿಲ್ವಾ? ಇಲ್ಲ ಕಣೆ, ನನ್ಗಿವತ್ತು ಮೂಡ್ ಚೆನ್ನಾಗಿಲ್ಲ, ಹಾಗಾಗಿ ವಾಪಸ್ ಬಂದ್ಬಿಟ್ಟೆ. ನೋಡು, ಯಾರಾದ್ರೂ ಫೋನ್ ಮಾಡಿ ಕೇಳಿದ್ರೆ ನಾನು ಮನೇಲೇ ಇಲ್ಲ ಅಂತ ಹೇಳ್ಬಿಡು. ಅಂದ್ರೆ ಇವತ್ತಿನ ಟೂರು ನೆಗೆದು ಬಿತ್ತ? ಹಬಿ, ನನಗೆ ರೆಸ್ಟ್ ತಗೋಬೇಕು ಅನ್ಸ್ತಾ ಇದೆ. ರೇ, AC ಕಾರು ಕಣ್ರಿ, ಬಾಡಿಗೆ ತಂದಿದ್ದೀನಿ. ಬಾಡಿಗೆ ಎಲ್ಲ ವೇಸ್ಟ್ ಆಗುತ್ತಲ್ಲ. ಅದಕ್ಕೆ ಯೋಚನೆ ಮಾಡ್ತೀರಾ? ಮನೆಯವ್ರನ್ನೆಲ್ಲ ನಂದಿ ಬೆಟ್ಟಕ್ಕೆ ಕರ್ಕೊಂಡು ಹೋಗಿ ಬನ್ನಿ. ಏ ಜಾಜಿ ಜಂಬಲ್ದಿನಿ, ನಿನಗೆ ಫಂಕ್ಷನ್ಸ್ ಬೇಡವಾ? ಪಬ್ಲಿಸಿಟಿ ಬೇಡವಾ? ಯಾಕೆ ಸುಮ್ಮನೆ ಇದೆಯಾ? ಆ್ಯಕ್ಚುಲಿ ಯಾರೋ ನನ್ನ ಕಿಲ್ ಮಾಡೋಕ್ಕೆ ಅಂತ ಟ್ರೈ ಮಾಡ್ತಾ ಇದ್ದಾರೆ. ಅದಕ್ಕೆ ನನಗೆ ಸಿಕ್ಕಾಪಟ್ಟೆ ಭಯ ಆಗ್ತಾ ಇದೆ. ರಾಜಕೀಯದಲ್ಲಿ ಇದೆಲ್ಲ ಇದ್ದಿದ್ದೆ. ಯಾರೋ ನಿನಗೆ ಆಗದೆ ಇರೋಂತಹ ಹಿತಶತ್ರುಗಳಿದ್ದಾರೆ. ರಾಜಕೀಯದಲ್ಲಿ ಅವ್ರು ನಿನ್ನ ಮುಗಿಸ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಹೆದರಬೇಡ, ಮುನ್ನುಗ್ಗು. ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗಬೇಕು ಬೇಡವಾ? ಎಸ್ ಎಸ್, ಐ ವಾಂಟ್. ಆಗಬೇಕು. ಹಾಗಾದ್ರೆ ಹೋಗು, ಫಂಕ್ಷನ್ ಅಟೆಂಡ್ ಮಾಡು. ನಿನ್ನ ಹುಷಾರಲ್ಲಿ ನೀನಿರು. ಆದ್ರೆ ಯಾರೋ ಫೋನ್ ಮಾಡಿ ಹೆದರಿಸ್ತಾ ಇದಾರಲ್ಲ. ಹೆದರಬೇಡ. ಯಾರು ನೀನು? ಈ ಗಲಿ ಗಲಿ ವಂಶದ ಸೊಸೆ. ಕೈಯಲ್ಲಿ ಕತ್ತಿನ ಹಿಡ್ಕೊಂಡು ಮುನ್ನುಗ್ಗು, ಮುನ್ನುಗ್ಗು, ಮುನ್ನುಗ್ಗು. ಕರೆಕ್ಟ್, ನಾನು ಮುನ್ನುಗ್ತೀನಿ. ಎಸ್. ಕತ್ತಿ ಇದೆಯಾನೆ? ಕತ್ತಿ ಇಲ್ಲ, ಸುತ್ತಿಗೆ ಇದೆ, ಕೊಡ್ಲಾ? ಅದನ್ನ ತಗೊಂಡು ನಿನ್ ತಲೆಗೆ ಹೊಡ್ಕೊ. ಹಬಿ, ನನ್ನ ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ. ಹೊರಗಡೆ AC ಕಾರ್ ರೆಡಿ ಇದೆ, ಹೋಗಿ ಬನ್ನಿ. ಯಾವ ಕಡೆ ಹೋಗ್ತಿದ್ರ ಅಂತ ಹೇಳಿದ್ರೆ ನಮಗೂ ಸ್ವಲ್ಪ ಅನುಕೂಲ ಆಗುತ್ತೆ. ಯಾರಾದ್ರೂ ಹೊರಗಡೆ ಹೋಗ್ಬೇಕಾದ್ರೆ ಎಲ್ಲಿಗೆ ಹೋಗ್ತೀಯ ಅಂತ ಕೇಳ್ತಾಳೇನೆ. ನಾನು ಎಲ್ಲಿ ಹೋಗ್ತಿದ್ದೀರಾ ಅಂತ ಕೇಳಿಲ್ಲ ಅತ್ತೆ, ಯಾವ ಕಡೆಗೆ ಹೋಗ್ತಿದ್ದೀರಾ ಅಂತ ಕೇಳಿದೆ. ಹೋಗಿ ಬಂದ್ಮೇಲೆ ಯಾವ ಕಡೆ ಹೋಗಿದ್ದೆ ಅಂತ ಹೇಳ್ತೀನಿ. ಯಾರು ನೀವು? ಫೋನ್ ಮಾಡಿ ಮಾಡಿ
ನಂದಿನಿ ಅವರೇ, ರಾಜಕಾರಣದಲ್ಲಿ ಇಂಥದ್ದೆಲ್ಲ ಸಾಮಾನ್ಯ ಕಣ್ರಿ. ಅದಕ್ಕೆ ಕೆಲವರು ಆತ್ಮರಕ್ಷಣೆಗೆ ಅಂತ ಕೆಲವು ಗುಂಡಗಳನ್ನು ನೆನೆಸ್ಕೊಂಡಿರ್ತಾರೆ. ಯಾಕೆ ನೀವು ಅವ್ರ ಹತ್ರ ಹೋಗಬಾರದು ಅಂತ. ಆದ್ರೆ ನೀವು ಇದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡಿ, ನಿಮ್ಮ ಪಾಡಿ ನೀವು ಹೋಗ್ಬಿಟ್ಟು ಬರ್ತಾ ಇರಿ. ಆದ್ರೆ ಸ್ವಲ್ಪ ಖರ್ಚನ್ನ ಕಡಿಮೆ ಮಾಡಿ. ಫಂಕ್ಷನ್ಗೆ ಹೋದಾಗ ಅದೇ ಫಂಕ್ಷನ್ ಅಲ್ಲಿ ಗಲಾಟೆ ಮಾಡ್ಬಿಟ್ರೆ ಆಗುತ್ತೆ, ಆ ಥರದ ಚಾನ್ಸು ಇರುತ್ತೆ. ಅದಕ್ಕೆ ನೀವು ಒಂದು ಕೆಲಸ ಮಾಡ್ರಿ, ನನ್ನನ್ನು ಬಾಡಿ ಗಾರ್ಡ್ ಅಂತ ಕರ್ಕೊಂಡು ಹೋಗ್ಬಿಡಿ. ನೀವು ಬಾಡಿ ಗಾರ್ಡ್ ಅಲ್ಲ, ನನ್ನ ಹಾಬಿ. ಒಂದು ದಿವಸ ಜೀವನದಲ್ಲಿ ಒಂದೇ ಒಂದು ದಿವಸನಾದ್ರೂ ನನ್ನನ್ನ ಗಂಡನ ತರ ನೋಡ್ಕೊಂಡಿದ್ರಿ ಅಂದ್ರೆ ನೀವು. ಹಾಬಿ ಡೋಂಟ್ ಟಾಕ್ ರಬಿಶ್. ಈಗ ಆಗಿರೋ ಪ್ರಾಬ್ಲಮ್ನ ಹೇಗೆ ಫೇಸ್ ಮಾಡೋದು ಅದನ್ನ ಹೇಳಿ. ರೇ, ಇವೆಲ್ಲ ಯಾಕ್ರಿ ಬೇಕು ಕೊಡ್ವೆ? ಅಲ್ಲೆಲ್ಲೂ ಹೋಗ್ಬೇಡಿ, ಸುಮ್ಮನೆ ನಿಮ್ಮ ಪಾಡಿ ನೀವು ಮನೆಯಲ್ಲಿ ಇದ್ದು ಬಿಡಿ. ಕರೆಕ್ಟ್. ಪದ್ದು ಬಿಡ್ಲ ಕಮ್ಮಿ ಯಾರು. ಏನ್ ಜಾಜಿ ಅವರೇ ಕರೆದಿದ್ದ? ಇನ್ನು 3 ದಿವಸ ಯಾರೇ ನನ್ನ ಕೇಳ್ಕೊಂಡು ಬಂದ್ರು ನಾನು ಮನೇಲಿಲ್ಲ ಅಂತ ಹೇಳ್ಬೇಕು. ಇನ್ನು 3 ದಿವಸ ನನ್ನ ಪ್ರೋಗ್ರಾಮ್ ಎಲ್ಲ ಕ್ಯಾನ್ಸಲ್. ಹಲೋ, ಜಾಜಿ ಜಂಬಲ್ದಿನಿ ಸ್ಪೀಕಿಂಗ್. ನಾನು ನಿನ್ನ ಅಭಿಮಾನಿ. ನೀನು 3 ದಿನ ಆಚೆ ಹೋಗಲ್ಲ ಅನ್ನೋ ವಿಷಯ ನನಗೆ ಗೊತ್ತಾಯ್ತು. ಮನೆಯಲ್ಲಿರೋ ವಸ್ತುಗಳಿಗೆ ವಿಷ ಬೆರೆಸಿರ್ಬೋದು. ಯಾವುದಕ್ಕೂ ಜಾಗ್ರತೆ ಇಟ್ಟಿರು. ಮನೇಲಿರೋ ಥಿಂಗ್ಸ್ಗೆಲ್ಲ ವಿಷ ಬೆರ್ತಿದ್ಯಾ? ಹೌದು. ನೀನು ಹಾಕೊಳ್ಳೋ ಡ್ರೆಸ್ ಇರ್ಬೋದು, ನೀನು ಮಾಡೋ ಊಟ ಇರ್ಬೋದು, ಸ್ನಾನಕ್ಕೆ ಬಳಸೋ ನೀರಿರ್ಬೋದು, ಹಲ್ಲುಜ್ಜೋ ಬ್ರಷ್ ಇರ್ಬೋದು, ಪ್ರತಿಯೊಂದರಲ್ಲೂ ವಿಷ ಬೆರೆಸಿರ್ಬೋದು. ಸ್ವಲ್ಪ ಕೇರ್ಫುಲ್ ಆಗಿರು. ಯಾಕೆ ಅಂದ್ರೆ ರಾಜಕೀಯವಾಗಿ ನಿನ್ನ ಮುಗಿಸ್ಬೇಕು ಅಂತ ಎಲ್ಲರೂ ಟ್ರೈ ಮಾಡ್ತಾ ಇದ್ದಾರೆ. ಯಾರೇ ನೀವು? ನೀನು ಸಾಯಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಎಚ್ಚರಿಕೆ ಕೊಡಬೇಕು ಅಂತ ಫೋನ್ ಮಾಡ್ತಾ ಇದ್ದೀನಿ. ಬೇಡ ಅಂದ್ರೆ ಹೇಳು, ಫೋನೇ ಮಾಡಲ್ಲ. ಪದ್ದು ಬಿಟ್ಲಾ ಜಾಜಕ್ಕೆ ಏನಿದೆ ಆಶ್ಚರ್ಯ. ಬೆಳಗ್ಗೆನೆ ಬಂದು ನೀವೇ ನಮ್ಮನ್ನು ಕರೆದು ಮಸಾಲೆ ದೋಸೆಗೆ ದುಡ್ಡು ಕೊಡ್ತೀರಾ ಅಂತಂದ್ರೆ ನನಗೆ ಆಶ್ಚರ್ಯ ಸತ್ತೋಗೋಣ ಅನಿಸ್ತಿದೆ. ಡೋಂಟ್ ಟಾಕ್ ರಬಿಶ್. ಈ ಬ್ರಷ್ನ ಈ ಪೇಸ್ಟ್ನ ಚೆಕ್ ಮಾಡಿ ಹೇಳಿ. ಜಾಜಿ ಅವರೇ, ಈ ಬ್ರಷ್ ನಲ್ಲಿ ಯಾವುದೇ ಕ್ರಿಮಿಕೀಟಗಳು ಕಾಣಿಸ್ತಾ ಇಲ್ಲ. ಇದನ್ನು ನೀವು ಬಳಸಬಹುದು. ಮೈ ಗಾಡ್. ಜಾಜಕ್ಕೆ ಇದು ಅಷ್ಟೇನೆ, ಪೇಸ್ಟ್ ತುಂಬಾ ಸ್ವೀಟ್ ಆಗಿದೆ. ಹೊಟ್ಟೆ ಹಶ್ವಾದಾಗ ಚೆನ್ನಾಗಿ ತಿನ್ಕೊಂಡ್ಬಿಡ್ಬೋದು. ಪೇಸ್ಟ್ ಇರೋದು ತಿನ್ನೋದಕ್ಕೆಲ್ಲ ಬ್ರಷ್ ಮಾಡೋದಕ್ಕೆ. ಕೊಡ ಇಲ್ಲಿ. ಡಿಸ್ಗಸ್ಟಿಂಗ್ ಪೀಪಲ್. ಜಾಜಿ ಅವರೇ, ನಮ್ಮನ್ನ ಮರ್ತೇ ಬಿಟ್ರೆ. ಮೊದಲು ನಾನು ಫೇಸ್ ವಾಶ್ ಮಾಡ್ತೀನಿ, ಆಮೇಲೆ ಬಂದು ನಿಮ್ಮ ಫೇಸ್ಗಳನ್ನ ನೋಡ್ತೀನಿ. ಪದ್ದು ಬಿಡ್ಲಾ ಕಮ್ಮಿ ಯಾರು? ಏನಿಸ್ತು? ಚೆನ್ನಾಗಿದೆ. ಏನೋ ಚೆನ್ನಾಗಿದೆ, ಸಕ್ಕರೆ ಕಮ್ಮಿ ಹಾಕಿದಾಳೆ. ಅದಕ್ಕೆ ಚೆನ್ನಾಗಿತ್ತು. ಹಾಗಂತ ಫುಲ್ ಕುಡ್ದು ಬಿಟ್ರಾ? ನೀವು ಟೇಸ್ಟ್ ಮಾಡಿದ್ರೆ ನಾವು ಟೇಸ್ಟ್ ಮಾಡಿದ್ವಿ. ನಿಮ್ಮ ಚಂಪಾ, ಇನ್ನೊಂದು ಕಪ್ ಕಾಫಿ ತಗೊಂಡ್ ಬರೆ. ನಿಮಗೆ ಅಂತ 1 ಕಪ್ ಕಾಫಿ ಇಟ್ಟಿದ್ದೆ. ಈಗ ಮತ್ತೆ ಕಾಫಿ ಬೇಕು ಅಂದ್ರೆ ಹಾಲು ಬರಬೇಕು. ಲೇ ಚಂಪಾ, ನಾನ್ ಯಾರೇ? ನಾನು ಈ ಮನೆ ಸೊಸೆ. ನನಗೆ 1 ಕಪ್ ಕಾಫಿ ಇಲ್ಲ ಅಂತೀನಿ. ನಿನ್ನ ಯಾಕೆ ಹಾಗೆ ಪಡ್ಕೋತೀರಾ? ನನ್ಗೆ ಅಂತ 1 ಕಪ್ ಇಟ್ಟಿದ್ದೀನಿ, ಅದನ್ನೇ ತಂದು ಬಡಿತೀನಿ. ಪದುಟ್ಲ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಈಗ ಬರೋ ಕಾಫಿನ ಬರೀ ಟೇಸ್ಟ್ ಮಾಡ್ಬೇಕು ಅಷ್ಟೇ. ಚಂಪಾ ತನಗೋಸ್ಕರ ಮಾಡ್ಕೊಂಡಿರೋ ಕಾಫಿನ ಸೂಪರ್ ಆಗಿ ಮಾಡಿದಾಳೆ. ಟೇಸ್ಟ್ ಮಾಡಿ ಹೇಳಿ ಅಂದ್ರೆ ಫುಲ್ ಖಾಲಿ ಮಾಡಿದ್ರಲ್ಲೋ. ನಿಮ್ಮ ಹೋಗ್ಲಿ, ಸ್ನಾನ ಮಾಡ್ಕೊಂಡು ಬರ್ತೀನಿ. ಜಾಜಕ್ಕೆ 1 ನಿಮಿಷ. ನೀವು ಸ್ನಾನಕ್ಕೆ ಅಂತ ಹೋದಾಗ ಆ ನೀರಲ್ಲಿ ಯಾರಾದ್ರೂ ವಿಷ ಬೆರೆಸ್ಬಿಟ್ಟಿದ್ರೆ ನೀವು ಆ ನೀರಲ್ಲಿ ಬಾಯಿ ಮುಕ್ಕೊಳ್ಸೋದು, ಆಮೇಲೆ ನಿಮ್ಮ ಉಸಿರು ಮಕ್ಕಡೆ ಮಲ್ಗೋದು, ಇದೆಲ್ಲ ಬೇಕಾ? ಏನ್ ಮಾಡ್ಲಿ? ಅದಕ್ಕೆ ನಾನ್ ಮೊದಲು ಸ್ನಾನಕ್ಕೆ ಹೋಗ್ತೀನಿ, ಆಮೇಲೆ ನೀವು ಹೋಗಿ. ವೆರಿ ಗುಡ್ ಪಲ್ಲು, ಬೇಗ ಹೋಗಿ ಬೇಗ ಬಾ. ಈ ಕಾಲದಲ್ಲಿ ಯಾರು ನಂಬೋದು ಯಾರು ಬಿಡೋದು ಗೊತ್ತಾಗಲ್ಲ. ಜಾಜಕ್ಕೆ ಬಿಸಿನೀರೆಲ್ಲ ಚೆಕ್ ಮಾಡ್ಬಿಟ್ಟೆ, ಒಂದು ತೊಟ್ಟು ವಿಷಯ ಇಲ್ಲ. ಸರಿ, ಹಾಗಾದ್ರೆ ನಾನು ಈಗಲೇ ಹೋಗಿ ಬಾತ್ ಮಾಡ್ಕೊಂಡು ಬರ್ತೀನಿ. ಮಾಡಕ್ ಬಿಸಿನೀರಲ್ಲಿದೆ, ಎಲ್ಲ ನಾನೇ ಖಾಲಿ ಮಾಡ್ಬಿಟ್ನಲ್ಲ. ಮತ್ ನಾನು ಹೇಗೆ ಬಾತ್ ಮಾಡ್ಲಿ? ತಣ್ಣೀರಲ್ಲ. ಜಾಜಕ್ಕೆ 1 ನಿಮಿಷ. ನಮ್ಮ ಯಜಮಾನ್ರು ಹೇಳಿದ್ದಾರೆ, ನೀವು ಮೇಕಪ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಒಂದ್ಸತಿ ಚೆಕ್ ಮಾಡು ಅಂತ. ವಿಷಯ ಏನಾದ್ರೂ ಮಿಕ್ಸ್ ಆಗಿದ್ರೆ ನೀವು ಲಿಪ್ಸ್ಟಿಕ್ ಬೆಳ್ಕೋತೀರಾ, ಹಂಗೆ ಗೊಟ್ಟೆ ಕಂಡ್ಬಿಡ್ತೀರಾ. ಪಲ್ಲು, ನೀನೇ ಒಂದ್ಸಲ ಚೆಕ್ ಮಾಡೆ. ಈ ಕಡೆ ಬನ್ನಿ.
ಹೋಗ್ಬೋದು. ಥ್ಯಾಂಕ್ ಯು ಗಣಪಲ್ಲು. ಇರ್ಲಿ ಇರ್ಲಿ. ಹಲೋ, ಜಾಜಿ ಜಮಲ್ದಿನಿ ಸ್ಪೀಕಿಂಗ್. ಜಾಜಿ, ನಿನ್ನನ್ನ ಕೊಲ್ಲೋದಕ್ಕೆ ಪ್ರತಿ ಹಂತದಲ್ಲೂ ಪ್ರಯತ್ನ ನಡೀತಾನೇ ಇದೆ. ನೀನು ತಪ್ಪಿಸ್ಕೊತಾನೇ ಇದೀಯಾ. ಇದು ಹೆಚ್ಚು ದಿನ ನಡೆಯಲ್ಲ. ನೀನು ನಡೆಯುವಾಗ ಭೂಮಿನೇ ಬಾಯಿ ಬಿಟ್ಟು ನಿನ್ನ ನುಗ್ಗಬಹುದು. ನೀನು ಮಲಗಿರುವಾಗ ನಿನ್ನ ಮೇಲೆ ಸೀಲಿಂಗ್ ಫ್ಯಾನ್ ಕಳಚಿ ಬೀಳಬಹುದು. ಹುಷಾರ್ ಹುಷಾರ್. ಏನಾಯ್ತು ಅದಕ್ಕೆ? ಬಿಡ್ಲಾ, ಮೊದ್ಲು ಆ ಸೀಲಿಂಗ್ ಫ್ಯಾನ್ ಆಫ್ ಮಾಡೋ. ಬೇಸಿಗೆಲ್ಲ ಓಡ್ಲಿ ಬಿಡಿ. ಸರಿನಾ? ನೋಡೋ, ಇನ್ಮೇಲೆ ಈ ಮನೇಲಿ ಬರೀ ಸೀಲಿಂಗ್ ಫ್ಯಾನ್ ಅಷ್ಟೇ ಅಲ್ಲ, ಯಾವ ಫ್ಯಾನು ತಿರುಗ್ಬಾರ್ದು. ಜಾಜಿ ಅದಕ್ಕೆ ಏನೋ ಯೋಚನೆಯಲ್ಲಿದ್ದೀರಾ ಅನ್ಸತ್ತೆ. ದಿನ ಯಾರೋ ಕಾಲ್ ಮಾಡ್ತಾರೆ ಕಣೆ, ಬೆದರಿಕೆ ಹಾಕ್ತಾರೆ. ದಿನಾ ಕಾಲ್ ಮಾಡಿ ಬೆದರಿಕೆ ಹಾಕೋರು ಯಾರು ಅಂತ ನಿಮ್ಗೆ ಗೊತ್ತಾಗ್ಲಿಲ್ವಾ? ಇಲ್ಲ ಕಣೆ, ಪ್ರತಿ ಸಲ ಫೋನ್ ಮಾಡಿದಾಗೂ ಬೇರೆ ಬೇರೆ ನಂಬರಿಂದ ಫೋನ್ ಮಾಡಿರ್ತಾರೆ. ಕಾಲ್ ಮಾಡಿ ಏನು ಹೇಳ್ತಾರೆ? ನಿಮ್ಮನ್ನ ಫಿನಿಶ್ ಮಾಡೋದಕ್ಕೆ ನಿಮ್ಮ ಮನೆಯವ್ರಿಗೆ ಡೀಲ್ ಕೊಟ್ಟಿದ್ದಾರೆ, ಯಾವ್ದಕ್ಕೂ ಹುಷಾರಾಗಿರಿ ಅಂದ್ರು. ಹಾಗಿದ್ರೆ ನಾವು ಹುಷಾರಾಗಿರ್ಬೇಕಪ್ಪ. ನಿಮ್ಮನ್ನ ಕೊಲೆ ಮಾಡೋದಕ್ಕೆ ಅಂತ ಬಂದು ನಮ್ಮನ್ನ ಕೊಂದ್ಬಿಟ್ರೆ ಪ್ರಾಬ್ಲಮ್ ಆಗಿರೋದು ನನಗೊಬ್ಳಿಗೆ. ನಿಮ್ಮನ್ನ ಸಾಯಿಸೋದಕ್ಕೆ ಅಂತಾನೆ ಬಾಂಬ್ ಎಸಿತಾರೆ. ಜೊತೆಲಿರೋ ನಾವು ನೆಗ್ದು ಬಿಡಲ್ವಾ? ಯಾಕೋ ಮನೆಯವ್ರ ಮೇಲೆ ಡೌಟು. ನೀವ್ ಯಾರು ನನ್ನ ಕಿಲ್ ಮಾಡಲ್ಲ ತಾನೇ? ಏನಮ್ಮ ಮನೆ ಮಂದಿ ಮೇಲೆ ಅನುಮಾನ ಪಟ್ರೆ ಹೇಗಮ್ಮ? ಮತ್ತಿನ್ನೇನತ್ತೆ, ಫಂಕ್ಷನ್ಗೆ ಹೋದ್ರೂ ಪ್ರಾಬ್ಲಮ್ಮು, ಮನೇಲಿ ಇದ್ರೂ ಪ್ರಾಬ್ಲಮ್ಮು. ಏನ್ ಮಾಡ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನೆನ್ನೆ ಫೋನ್ ಬಂದಿತ್ತು, ನಿಮ್ಮನ್ನ ಕೊಂದ್ರೆ ದುಡ್ಡು ಕೊಡ್ತಾರಂತೆ. ಎಷ್ಟು ಕೊಡ್ತಾರಂತೆ? 100 ರೂಪಾಯಿ. ನನ್ನ ಕಿಲ್ ಮಾಡಿದ್ರೆ ಜಸ್ಟ್ 100 rupees ಕೊಡ್ತಾರಾ? ನಿಮ್ ಯೋಗ್ಯತೆ ಅಷ್ಟೇ ಅಂತ ಕೊಲೆಗಾರರಿಗೂ ಗೊತ್ತಾಗಿದೆ. ಯಾಕೆ ನನ್ನ ಕಿಡ್ನಾಪ್ ಮಾಡಿದಿರಾ? ನಾವು ಮರಿಯಮ್ಮನಹಳ್ಳಿ ಮಹಿಳಾ ಸಂಘದವರು. ಅಲ್ಲ, ನಿನ್ನ ಊರಿಗೆ ಬಂದು ಭಾಷಣ ಮಾಡ್ತೀನಿ ಅಂತ ಒಪ್ಕೊಂಡು ನಮಗೆ ಕೈ ಕೊಡ್ತೀಯಾ? ನೀನ್ ಬರ್ತಿ ಅಂತ ನಾವ್ ಎಷ್ಟೊಂದು ಅರೇಂಜ್ ಮಾಡ್ಕೊಂಡಿದ್ವಿ ಗೊತ್ತಾ? ನಾನು ಈಚೆ ಬಂದ್ರೆ ನನ್ನ ಪ್ರಾಣಕ್ಕೆ ತೊಂದರೆ ಆಗತ್ತೆ ಅಂತ ನಾನು ಬರ್ಲಿಲ್ಲ. ನೀನ್ ಬರ್ತೀಯ ಅಂದ್ಬಿಟ್ಟು ನಮ್ಮ ಮೂರ್ ಜನ ತುಂಬಾ ನಂಬಿಕೆ ಇಟ್ಕೊಂಡಿದ್ರು. ಈಗ ನನ್ಗೆ ಮಕ್ ಹೋಗಿತಾ ಇದಾರೆ. ನಾಳೆ ಬಂದ್ ನಮ್ಮ ಊರಲ್ಲಿ ಭಾಷಣ ಮಾಡ್ಲಿಲ್ಲ ಅಂದ್ರೆ ನಾಡಿದ್ದೆ ನೀನ ಊಟ ಬಿಡ್ತೀವಿ. ನಮಸ್ಕಾರ ಸರ್, ಏನ್ ಇಲ್ಲಿ ಬಂದ್ಬಿಡಿದಿರಾ? ಯಾಕ್ರಿ ಸಿಕ್ಕಾಪಟ್ಟೆ ಗಾಬರಿ ಆಗಿದ್ರ? ಒಂದು ಕೆಲಸ ಮಾಡಿ, ನೀವು ಸತ್ಯಕ್ಕೆ ಸುಧಾರಿಸ್ಕೊಂಬಿಡಿ. ಬನ್ನಿ, ಸುಧಾರಿಸ್ಕೊಳ್ಳಿ. ಅಭಿ, ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಯಾವ್ದೋ ಜಿಲ್ಲೆ ಮಹಿಳಾ ಸಂಘದವರು ನೀವು ಭಾಷಣ ಮಾಡಕ್ಕೆ ಒಪ್ಕೊಂಡಿದ್ರಿ, ಯಾಕ್ರಿ ಬರ್ಲಿಲ್ಲ? ನಿಮ್ನ ಕಿಲ್ ಮಾಡ್ತೀವಿ ಅಂತ ಎತ್ತಕೊಂಡು ಹೋಗಿದ್ರು. ನಾನು ತಪ್ಪಿಸ್ಕೊಂಡು ಓಡ್ ಬಂದೆ. ಒಳ್ಳೆ ಕೆಲಸ ಮಾಡಿದ್ರಿ. ಆಗ್ಲೇ ಮನೆಗೂ ಒಂದ್ ಕಾಲ್ ಬಂದಿತ್ತು. ಜಾಜಿಗೆ ಎಲ್ಲಿದ್ರು ಉಳ್ಗಾಲ ಇಲ್ಲ, ಆಕೆ ಮಲಗಿದಾಗ ಬಾಂಬ್ ಹಾಕಿ ಇಡೀ ಬಿಲ್ಡಿಂಗ್ ನೇ ಉರುಳಿಸ್ಬಿಡ್ತೀವಿ ಅಂದ್ರು. ನಿಮ್ಮಿಂದಾಗ ನಾವು ಸಾಯ್ಬೇಕಲ್ರಿ. ಗಂಡಗಲಿ ವಂಶದ ಮನೆ ಹಾಳು ಕೊಂಪೆ ಆಗೋಗುತ್ತಲ್ರಿ. ಗಂಡಗಲೇಶ್ವರ, ಎಲ್ಲಿ ಹೋಯ್ತು ನಿನ್ನ ಸಾಮ್ರಾಜ್ಯ ಅಂತ ನಮ್ಮಣ್ಣೆ ಹುಚ್ಚ ಆಗ್ಬಿಡ್ತಾನಲ್ರಿ. ಅಭಿ, ಈಗ ನೀವೇ ನನ್ನ ಸೇವ್ ಮಾಡ್ಬೇಕು. ನಾನು ಬೆಡ್ರೂಮ್ ಅಲ್ಲಿ ಮರ್ಗಿರ್ಬೇಕಾರೆ ಸೀಲಿಂಗ್ ಫ್ಯಾನ್ ಕಳ್ಚ್ಬಿಟ್ಟು ನಾನು ಸತ್ತೋಗ್ತೀನಂತೆ. ರೀ ಜಾಜಿ ಜಂಬಲ್ದಿನಿ ಅವ್ರೆ, ನೀವು ಬೆಡ್ರೂಮ್ ಅಲ್ಲಿ ಮಲಗಿದ್ರೆ ತಾನೆ ಫ್ಯಾನ್ ನಿಮ್ಮ ಮೇಲೆ ಕಳ್ಸಿಬಿಡೋದು. ಲಕ್ಷಣವಾಗಿ ಮೆಟ್ಲ ಕೆಳಗಡೆ ಚಾಪೆ ಹಾಸ್ತೀನಿ, ನನ್ನ ಪಕ್ಕ ಇಲ್ಲೇ ಮಲಗ್ಬಿಡಿ. ಏನು ಯಜಮಾನ್ರೆ, ನಿಮ್ ಎಂಡ್ರವನ್ ಹತ್ರ ಮಾತಾಡಿದಾಗಿದ್ರೆ ತಿಂಡಿಗೆ ಬನ್ನಿ. ತಿಂಡಿ ತಿನ್ನೋ ಸಮಯ ಏನೇ ಇದು? ಅಭಿ, ಯಾವ್ದೇ ಕಾರಣಕ್ಕೂ ಇವ್ನು ಮಾಡಿರೋ ಟಿಫನ್ ನಾನು ತಿನ್ನಲ್ಲ, ನೀವು ತಿನ್ಬೇಡಿ. ಮತ್ತೇನು ಹೋಟೆಲ್ನಿಂದ ತರಿಸ್ಬಿಡ್ಲಾ? ನೋ ಅಭಿ, ನಮ್ಮಿಬ್ಬರಿಗೋಸ್ಕರ ಟಿಫನ್ ನಾನೇ ಪ್ರಿಪೇರ್ ಮಾಡ್ಕೊಂಡು ಬರ್ತೀನಿ. ಅನ್ನಪೂರ್ಣೇಶ್ವರಿ, ಏನು ಯಜಮಾನ್ರೆ, ಈಗ ನಾನ್ ಮಾಡಿರೋ ತಿಂಡಿಗೆ ಏನ್ ಮಾಡ್ಲಿ? ಅಯ್ಯೋ ನಾಯಿ, ನೀನೇ ತಿನ್ ಸಾಯಿ. ಅಭಿ, ಟಿಫಿನ್ ರೆಡಿ. ಇಷ್ಟು ಬೇಗನಾ? ಎಸ್, ದಿಢೀರ್ ಫುಡ್. ಲೆಟ್ ಚಂಪಾ, ನಾನು ಅಭಿ ಟಿಫಿನ್ ಮಾಡ್ಬೇಕು, ಪ್ಲೀಸ್ ಹೋಗು. ಹೋಗೆ. ಯಪ್ಪ ಮಗ್ಗಿ, ನಮ್ಮ ಜೀವನದಲ್ಲಿ ಏನೋ ಹೊಸದಾಗೆಲ್ಲ ನಡೀತಾ ಇದೆಯಲ್ಲಪ್ಪ. ತಿನ್ನಿಸ್ರಿ. ಅಭಿ, ಹೇಗಿದೆ ಉಪ್ಪಿಟ್ಟು? ಇದು ಉಪ್ಪಿಟ್ಟ? ಅದು ನಿಮ್ಮನ್ನೇ ನೋಡ್ಕೊಂಡು ತಿಂತಾ ಇದ್ನಲ್ವಾ, ಕೇಸರಿ ಬಾತು ಅನ್ಕೊಂಡ್ಬಿಟ್ಟೆ. ಅಭಿ, ನೀವು ನನಗೆ ಫುಲ್ ಪ್ರೊಟೆಕ್ಷನ್ ಕೊಡ್ತೀರಾ ಅಲ್ವಾ? ರೇ, ನಾನು ಇರೋದೇ ನಿಮಗೋಸ್ಕರ, ಫುಲ್ ಪ್ರೊಟೆಕ್ಷನ್ ಕೊಡ್ತೀನಿ. ನೀವು ಯಾವಾಗ್ಲೂ ನನ್ನ ಜೊತೆಗೆ ಇರ್ತೀರಾ ಅಲ್ವಾ? ಹೋಗ್ರಿ, ಏನು ಆಡೋ ಮಾತಿಗೊಂದು ಅರ್ಥ ಬಿಡುವ. ಯಾವಾಗ್ಲೂ ನೀವು ನನ್ನ ಜೊತೆ ಇರ್ತೀನಿ ಅಂದ್ರೆ ನಾನು ಬೇರೆಯವ್ರ ಜೊತೆ ಯಾಕೆ ಹೋಗ್ಲಿ? ನಾನು ನಿಮ್ಮ ಜೊತೆನೇ ಇರ್ತೀನಿ. ಥ್ಯಾಂಕ್ ಯು ಅಭಿ, ನೀವು ನನ್ನ ಜೊತೆಲೇ ಇದ್ರೆ ನಂಗೆ ಸ್ವಲ್ಪ ಧೈರ್ಯ. ರೀ ಜಾಜಿ ಜಂಬಲ್ದಿನಿ ಅವರೇ, ನೀವು ಇಲ್ಲಿದ್ರೆ ತಾನೇ ನಿಮಗೆ ಭಯ ಆಗೋದು. ಅದಕ್ಕೆ ಒಂದು ವಾರ ಬಿಡು ಮಾಡ್ಕೊಂಬಿಡಿ, ಎಲ್ಲಾದರೂ ಟೂರ್ ಹೋಗ್ಬಿಟ್ಟು ಬರೋಣ.
ಹೋಗಿ ಬರೋವಷ್ಟರಲ್ಲಿ ನಿಮಗೆ ನಾಚಿಕೆ ಭಯ ಎಲ್ಲ 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 ಹೊರಟೋಗ್ಬಿಟ್ಟಿರುತ್ತೆ. ಹಬಿ ನಿಮ್ಮ ಹತ್ರ ಎಗ್ರಿಸಿದ್ನಲ್ಲ 50,000 ನನ್ನ ಹತ್ರನೇ ಇದೆ, ಪ್ಲೀಸ್ ತಗೊಳ್ಳಿ. ಅಮ್ಮ ಧನಲಕ್ಷ್ಮಿ ನನ್ನ ದುಡ್ಡು ನನಗೆ ಬಂದ್ಬಿಡ್ತಪ್ಪ. ಏನ್ ಹೇಳ್ತಾ ಇದ್ದೀರಾ? ಮತ್ತಿನ್ನೇನ್ರಿ 22 ಜಿಲ್ಲೆ ಟೂರ್ ಮಾಡ್ತೀನಿ, ಸಮಾಜನ ನಾನು ಹಂಗ ಮಾಡ್ಬಿಡ್ತೀನಿ ಹಿಂಗ ಮಾಡ್ಬಿಡ್ತೀನಿ ಅಂತ 1 ಲಕ್ಷ ರೂಪಾಯಿ ಪೀಠಕ್ಕೆ ಹಾಕಿದ್ದು ಅಲ್ಲದೆ ನಾನು ಬ್ರೀಫ್ ಕೇಸ್ನಲ್ಲಿ ಇಟ್ಟಿದ್ದು 50,000 ರೂಪಾಯಿ ಎಗರಿಸ್ಬಿಟ್ಟಿದ್ರಲ್ಲ. ಹೇಗಾದ್ರೂ ಮಾಡಿ ನಿಮಗೆ ಬುದ್ಧಿ ಕಲಿಸ್ಬೇಕು, ನನ್ನ ದುಡ್ಡು ನಾನು ವಾಪಸ್ ಪಡಿಬೇಕು ಅಂತ ಆವಾಗ ಫೋನ್ನಲ್ಲಿ ನನ್ನ ಫ್ರೆಂಡನ್ನು ಬಿಟ್ಟು ಎದುರಿಸ್ತಾ ಇದ್ದದ್ದು ನಾನೇ.